ಎಸ್ಐಟಿಯಿಂದ ದೂರುದಾರ ಚಿನ್ನಯ್ಯ ಬಂಧನ ಆಗಿದೆ. ಚಿನ್ನಯ್ಯನ ವಿರುದ್ಧ ಚಿಕ್ಕಬಳ್ಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿನ್ನಯ್ಯನ ಬಂಧನ ಆಗಿದೆ. ಹಾಲು ಕುಡಿದಷ್ಟೇ ಸಂತೋಷ ಅಂತ ಹೇಳ್ತಾರೆ. ದುಡ್ಡಿಗಾಗಿ ಏನು ಬೇಕಾದರೂ ಮಾಡ್ತಾನೆ. ವೀರೇಂದ್ರ ಹೆಗ್ಗಡೆ ಬಗ್ಗೆ ಅಪಮಾನ ಮಾಡಿದ್ದಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವ್ಯಕ್ತಿಗಳ ಕೈವಾಡ ಇದರ ಹಿಂದೆ ಇದೆ. ಎಲ್ಲ ಪ್ರಕರಣದ ಬಗ್ಗೆ ಎನ್ಐಎ ತನಿಖೆ ಆಗಲೇಬೇಕು ಅಂತ ಚಿನ್ನಯ್ಯ ಕುಟುಂಬ ಮೂಲತಃ ತಮಿಳುನಾಡು. ಎಲ್ಲದರ ಬಗ್ಗೆಯೂ ಕೂಡ ಗ್ರಾಮಸ್ಥರು ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಕೊಲೆಯಾದ ಅತ್ಯಾಚಾರ ಆದ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಚಿನ್ನಯ್ಯ ಹೇಳಿದ್ದ. ಅವನ ಹೇಳಿಕೆಗಳಿಗೂ ಸತ್ಯಕ್ಕೂ ಕೂಡ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆಯಲ್ಲಿ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಿಂದ ಹೊರತಂದು ಇದೀಗ ಎಸ್ಐಟಿ ಚಿನ್ನಯ್ಯ ಅವರನ್ನ ಬಂಧಿಸಿದೆ. ಚಿನ್ನಯ್ಯ ಹುಟ್ಟೂರು ಚಿಕ್ಕಬಳ್ಳಿ ಜನರು ಏನ್ ಹೇಳ್ತಾರೆ ಅಂತ ಕೇಳ್ತೀನಿ. ಅವರೇನ್ ಜೊತೆಗಿದ್ರೆ ಸರ್, ಚಿನ್ನಯ್ಯನ ಬಂಧನ ಆಗಿದೆ, ನೀವು ಕೂಡ ಒತ್ತಾಯಿಸ್ತಾ ಇದ್ರಿ, ಆತರ ಹೇಳ್ತಿರೋದೆಲ್ಲ ಸುಳ್ಳು ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ರಿ. ಇವತ್ತು ಎಸ್ಐಟಿ ಆತನನ್ನ ಬಂಧಿಸಿರುವಂತದ್ದು ಏನ್ ಅನ್ಸ್ತಾ ಇದೆ ಸರ್? ಒಂದು ಹಾಲು ಕುಡಿದಷ್ಟೇ ಸಂತೋಷ ನಮ್ಗಾಗ್ತಾ ಇದೆ. ಇನ್ನೊಂದು ಏನು ಇವರೆಲ್ಲರ ತಂಡ ಏನಿದೆ, ಇವರೆಲ್ಲರ ಕ್ಯಾರೆಕ್ಟರನ್ನು ನೋಡಿದಾಗ ಈ ಚಿನ್ಮಯ 2-3 ಮದುವೆ ಆಗಿರುವಂತನು, ಮೈಗಳ್ಳ ಚಿನ್ನಯ್ಯ, ಹೆಣ್ಣಿನ ಬಗ್ಗೆ ಯಾವುದೇ ಲವಲೇಶನು ಭಾವನೆ ಇಲ್ಲದಿರೋನು, ಮೈಗಳ್ಳ, ಸುಳ್ಳುಗಾರ, ಮೋಸಗಾರ, ಹಣಕ್ಕಾಗಿ ದುರಾಸೆಗೆ ಏನು ಬೇಕಾದ್ರೂ ಮಾಡಲಿಕ್ಕೆ ಸಿದ್ಧನೇ ಇರುವಂತನು. ಅವನ ಕ್ಯಾರೆಕ್ಟರ್ ಏನು ಅಂತ ನೋಡಿದಾಗ ಇಡೀ ಟೀಮಿನ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗುತ್ತೆ. ಆ ಮಹೇಶ್ ತಿಮ್ರೋಡಿ ಅಷ್ಟೇ ಸೌಜನ್ಯ ಹೆಸರನ್ನು ಹೇಳ್ಕೊಂಡು ಹಣವನ್ನು ಗಳಿಸಿದಂಥವನು. ಗಿರೀಶ್ ಮಟ್ಟಣ್ಣವರು ಬಾಂಬ್ ಹಾಕಿದಂಥವನು. ಈ MD ಸಮೀರು ಸ್ತ್ರೀ ವಶೀಕರಣಕ್ಕಾಗಿ ಪ್ರಮೋಟನ್ನು ಮಾಡ್ತಿದ್ದಂಥವನು. ಈ ಸುಜಾತ ಭಟ್ಟು ಅವಳು ಯಾವ್ಯಾವ ಮನೆಗಳಿಗೆ ಕಾಲಿಡ್ತಾಳ ಆ ಮನೆಯೆಲ್ಲವೂ ನಾಶವೇ ಆಗ್ತಾ ಇದ್ದದ್ದು. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅಪಮಾನಕಾರಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅವ್ರನ್ನ ಸಿಲುಕಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮಗೆ 100ಕ್ಕೆ 100ರಷ್ಟು ವಿಶ್ವಾಸ ಇತ್ತು ಶ್ರೀ ಮಂಜುನಾಥ ಸ್ವಾಮಿ, ಅದರಲ್ಲೂ ಶ್ರೀ ಅಣ್ಣಪ್ಪ ಸ್ವಾಮಿ ಈ ಆಗಸ್ಟ್ ತಿಂಗಳು ಒಳಗಡೆ ಮುಗಿಯೋಷ್ಟೊಳಗಡೆ ಅವರಿಗೆ ಶಿಕ್ಷೆಯನ್ನ ಕೊಡ್ತಾನೆ. ಹಾಗಾಗಿ ಇದೊಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಚಾಗಿರೋದ್ರಿಂದ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆನೂ ಕೂಡ ಇದನ್ನು ತನಿಖೆ ಮಾಡಬೇಕು, ಅಂತಿಮ ಘಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತೀವಿ. ಸರ್, ಆರಂಭದಲ್ಲಿ ನಿಮ್ಮೂರಿನ ಒಬ್ಬ ವ್ಯಕ್ತಿ ಧರ್ಮಸ್ಥಳದ ವಿರುದ್ಧ ಇಷ್ಟು ದೊಡ್ಡ ದೂರು ತಂದಂತ ಸಂದರ್ಭದಲ್ಲಿ ನೀವು ಹತ್ತಿರದಿಂದ ಅವನ್ನ ನೋಡಿ ಅವನ ನಡವಳಿಕೆಗಳು ನಿಮ್ಗೆ ಗೊತ್ತಿತ್ತು, ಸಾಕಷ್ಟು ಬರೀ ಅವನ ಕೆಟ್ಟ ನಡವಳಿಕೆ ಬಗ್ಗೆ ಹೇಳಿದಿರಿ. ಅಂದ್ರೆ ಏನ್ ಅನ್ಸಿತ್ತು ಸರ್ ಅವಾಗ? ಸರ್, ನಮ್ಮೂರಲ್ಲ, ನಮ್ಮೂರಿಗೆ ವಲಸೆ ಬಂದಂತರು. ಇಲ್ಲಿಂದ ನಂತರ ಹೋಗಿ 20 ವರ್ಷದ ಮಾಡ್ತಾನೆ 2014 ಅವಾಗ ಇವನು ಬದಲಾಗಿದ್ದ. ಯಾರೋ ಈಗ ಏನು ಅರೆಸ್ಟ್ ಆಗಿದ್ದಾನೆ SITಯಿಂದ ನಾವೇನು ಚಿನ್ನಯ್ಯ ಅಂತ ಹೇಳಿದ್ದೀವಿ, ಆ ವ್ಯಕ್ತಿ ಇಲ್ಲಿ ಬಂದು 2014 ಬಂದಾಗ ಅವನ ಬದಲಾವಣೆ ಸುಮಾರು ಬದಲಾವಣೆ ಇತ್ತು. ಅವಾಗಲೇ ಕೂಡ ಇವನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋದು ಹಾಗೆ ಹೀಗೆಲ್ಲ ಮಾಡ್ತಿದ್ದ. ನಾವ್ಯಾರು ಕಿವಿ ಕೊಡ್ಲಿಲ್ಲ ಅಂತೇಳಿ ಮತ್ತೆ ಇಲ್ಲಿ ಅವನು ಸ್ವಚ್ಛ ಕಾರ್ಮಿಕನಾಗಿ ಇದೇ ಪಂಚಾಯತಿಗೆ ಮತ್ತೆ ಅವನ ಕೆಲಸಕ್ಕೆ ಸೇರಿಸ್ಕೊಂಡ್ವಿ. ಯಾರೋ ಒಂದು ಷಡ್ಯಂತ್ರ ಮಾಡಿ ಇವತ್ತೇನು ಇವ್ರ ಹಿಂದೆ ಇದ್ದಾರೆ ಸುಮಾರು ಜನ, ಅವ್ರು ಷಡ್ಯಂತ್ರ ಮಾಡಿ ಇವನಿಗೆ ಹಣದ ಆಮಿಷ ತೋರಿಸಿ ಇವನು ಹಣದ ಆಮಿಷಕ್ಕೆ ಬೇಗ ಒಳಗಾಯ್ತಾನೆ. ಇವನು ಅಂತ ಫ್ರಾಡ್, ಇವನು ಸುಳ್ಳುಗಾರ, ಮೋಸ್ಕಾರ. ಸರ್, ಅಮೃತ ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ಹೇಳಿ, ಅಮೃತ ಸಿಗಲ್ಲ, ಅಮೃತ ಕುಡ್ದಿಲ್ಲ ನಾವು, ಅಮೃತ ಕುಡಿದಷ್ಟು ಕೂಡ ನಮ್ಗೆ ಸಂತೋಷ ಆಗ್ತಾ ಇದೆ. ಸರ್, ಇನ್ನೊಂದು, ಆತ 94ರಿಂದ ಧರ್ಮಸ್ಥಳದ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಆದ್ರೆ ಶಾಲೆಯಲ್ಲಿ ಆತನ ವ್ಯಾಸಂಗ ಪ್ರಮಾಣ ಪತ್ರ ಗಮನಿಸಿದಾಗ 95ರಲ್ಲಿ ಶಾಲೆ ಬಿಟ್ಟಿದ್ದ ದಿನಾಂಕ ಇದೆ. ಅಂದ್ರೆ ಅಲ್ಲೂ ಕೂಡ ಸುಳ್ಳು ಹೇಳಿದ್ನ ಅಂತ. 95ರಲ್ಲಿ ಅದನ್ನ ನಾನು ನೋಡಿಲ್ಲ, ಅದು ಸಾಲ ದಾಖಲಾತಿ ಪ್ರಮಾಣ ಪತ್ರ ನೋಡಿಲ್ಲ. ಅಂದ್ರೆ ಅದು 94-95ರಲ್ಲಿ ಅವನು TC ಇಸ್ಕೊಂಡು ಹೋದಾಗ ಅವನು ಹೋದ ಸಮಯ ಹೇಳಿರ್ತಾರೆ. ಅದು ಅಲ್ಲೇನೋ ಒಂದು ಬೇಕಾದಾಗ ನಾವು ಕಂಡಂಗೆ ಅವ್ನು ಹುಟ್ಟಿ ಒಂದು 86-87ರಲ್ಲಿ ಅವನು ಇಲ್ಲಿ ಎಜುಕೇಶನ್ ಮಾಡ್ತಾ ಇದ್ದದ್ದು. ಯಾಕೆ ನಾವು 89ನಲ್ಲಿ ನಾನು 7th ಅಲ್ವಾ, ಅದ್ರ ಹಿಂದೆ ಅವನು ಅದ್ರ ಹಿಂದೆ ಒಂದು ಇದ್ದದ್ದು. ಅವನು ಅಂದ್ರೆ 94-90 ಹೋಗ್ಬೇಕಾದ್ರೆ TC ತಗೊಂಡು ಹೋಗಿರೋದು. ಯಾರೋ ಆ ಚಿನ್ನಯ್ಯ ಅನ್ನೋ ವ್ಯಕ್ತಿ TC ತಗೊಂಡು ಹೋಗಿರುವಂತದ್ದು. ಸರ್, ಅವ್ನ ನಡವಳಿಕೆ ಸರಿ ಇಲ್ಲ ಅಂತಿದ್ರಿ, ನೀವು ಅವ್ನಿಗೆ 2 ಹಸುಗಳು ಕೂಡ ಕೊಡಿಸಿದ್ರಿ, ಅದು ಸಾಲನ ಕೂಡ ಕಟ್ಟಿರಲಿಲ್ಲ. ಇವತ್ತು ಆತ ಹೇಳಿದೆಲ್ಲ ಸುಳ್ಳು, ಸತ್ಯಕ್ಕೂ ಅವನ ಹೇಳಿಕೆಗಳು ವ್ಯತ್ಯಾಸ ಇದೆ ಅಂತೇಳಿ SIT ಅವನ್ನ ಬಂಧಿಸಿದೆ. ಏನ್ ಹೇಳ್ತೀರಿ ಸರ್? ನನಗೆ ಅದ್ರ ಬಗ್ಗೆ ತುಂಬಾ ಸಂತೋಷ ಆಗಿದೆ. ಧರ್ಮಸ್ಥಳಕ್ಕೆ ಒಳ್ಳೆ ಜಯ ಸಿಕ್ಕಿದಾಗ ಆಗಿದೆ. ಧರ್ಮಸ್ಥಳದ ಬಗ್ಗೆ ನಾನು ಅವತ್ತು ಹೇಳಿದೆ, ಇವತ್ತು ಅಷ್ಟೇ ಹೇಳುದು. ಶ್ರೀಗಳು ತುಂಬ ಒಳ್ಳೆಯವರು, ಆ ಕ್ಷೇತ್ರ ತುಂಬ ಹೆಸರುವಾಸಿಯಾದಂಥ ಕ್ಷೇತ್ರ. ಅದ್ರ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡಬಾರ್ದು. ನಾವು ಶ್ರೀಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಬರ್ತೀವಿ. ಇಲ್ಲಿ ಇದೆಲ್ಲ ಮಾಡಿರೋದೆಲ್ಲ ತಪ್ಪು, ಒಂದು ಫ್ರಾಡ್ ಅಲ್ಲ. ಅದು ಸರ್ಕಾರ ಒಂದು ಬಂಧಿಸಿದೆ, ತನಿಖೆ ಮಾಡಿ ಅವ್ರ ಹಿಂದೆ ಯಾರಿದ್ದಾರೆ ಅವರೆಲ್ಲರನ್ನು ಬಂಧಿಸಿ ಇದೆಲ್ಲ ಕೆಟ್ಟದ್ದು ಏನಾಗಿದೆ ಅದಕ್ಕೆ ಸರ್ಕಾರ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಇಷ್ಟು ಚಿಕ್ಕಬಳ್ಳಿ ಗ್ರಾಮಸ್ಥರ ಮಾತು. ಇವತ್ತು ಚಿನ್ನಯ್ಯ ಬಂಧನ ಆಗಿರುವಂಥದ್ದು ನಮಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ಇದರ ಹಿಂದ್ಗಡೆ ಯಾರೆಲ್ಲ ಷಡ್ಯಂತ್ರ ಇದೆ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ನ್ಯೂಸ್, ಮಂಡ್ಯ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.